ಚುನಾವಣಾ ಅಧಿಕಾರಿಗಳು ದಳಪತಿಯ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಚುನಾವಣಾ ಅಧಿಕಾರಿಗಳು. 2 ವಾಹನದಲ್ಲಿ ಚುನಾವಣಾ ಸಿಬ್ಬಂದಿ ಆಗಮಿಸಿದ್ದಾರೆ. ಸಭೆ ನಡೀತಾ ಇದೆ ಅನ್ನುವ ಮಾಹಿತಿ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಸಿಬ್ಬಂದಿ ಮೊಕ್ಕಾಂ ಹೂಡಿದ್ದಾರೆ. ಏನ್ ಸಭೆ ಅನ್ನೋ ಮಾಹಿತಿ ಪಡ್ಕೊಳ್ಳೋದಕ್ಕೋಸ್ಕರ, ಏನ್ ನಡೀತಾ ಇದೆ ಅನ್ನೋ ಮಾಹಿತಿ ಪಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚುನಾವಣಾ ಅಧಿಕಾರಿಗಳು ಭೇಟಿ ಕೊಟ್ಟ ಬೆನ್ನಲ್ಲೇ ಅಲ್ಲಿ ಸಭೆ ನಡಿಬೇಕಾಗಿದ್ದಂತಹ ಸಭೆ ರದ್ದಾಗಿದೆ ಅಂತ ಹೇಳಲಾಗಿದೆ. ಬಿಡದಿಯ ಮನೆಯಲ್ಲಿ ನಡೆಯಬೇಕಾಗಿದ್ದಂತಹ ಮೈತ್ರಿ ಸಭೆ ರದ್ದಾಗಿದೆ. ಹಳೆ ಮೈಸೂರು ಭಾಗದ ಅಭ್ಯರ್ಥಿಗಳು ಇಲ್ಲಿಗೆ ಬರಬೇಕಾಗಿತ್ತು. ಏನು ಸಭೆ ನಡೀತಾ ಇತ್ತು, ಚುನಾವಣಾ ಅಧಿಕಾರಿಗಳು ಯಾಕೆ ಭೇಟಿ ಕೊಟ್ಟರು, ಬಿಡದಿಯ ಮನೆಯಲ್ಲಿ, ತೋಟದ ಮನೆಯಲ್ಲಿ ನಡೆಯಬೇಕಾಗಿದ್ದಂತಹ ಮೈತ್ರಿ ಅಭ್ಯರ್ಥಿಗಳ ಸಭೆ ಇದು. ಹಳೆ ಮೈಸೂರು ಭಾಗದ ಅಭ್ಯರ್ಥಿಗಳು ಇಲ್ಲಿಗೆ ಬರಬೇಕಾಗಿತ್ತು. ತೋಟದ ಮನೆಗೆ ಬಂದು ಮುನಿರತ್ನ ಹಾಗೆ ವಾಪಸ್ ಆಗಿದ್ದಾರೆ ಸಭೆ ಇಲ್ಲ ಅಂತ. ಅಧಿಕಾರಿಗಳು ಯಾವುದೇ ಕೇಸ್ ಏನು ದಾಖಲೆ ಮಾಡಿಲ್ಲ, ಆದರೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಚುನಾವಣಾ ಅಧಿಕಾರಿಗಳು ಬಿಡದಿಯ ತೋಟದ ಮನೆಯಲ್ಲಿ, ಎಚ್ ಡಿ ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಸಭೆ ನಡೀತಾ ಇತ್ತು. ಸಭೆ ಇನ್ನೂ ಆರಂಭ ಆಗೋದಕ್ಕಿಂತ ಮುಂಚೆ ಅಲ್ಲಿ ಭೇಟಿ ಕೊಟ್ಟರು. ಆ ಸಂದರ್ಭದಲ್ಲಿ ಸಭೆ ರದ್ದಾಯಿತು. ಅವ್ರು ಯಾಕೆ ಬಂದರು ಅಂತ ಗೊತ್ತಿಲ್ಲ. ಒಂದು ಸಭೆ ನಡೀತಾ ಇದೆ ಅಂತಂದರೆ ಹಾಗಾದರೆ ನಡೀಬಾರ್ದಾ, ಅದು ಕೋಡ್ ಆಫ್ ಕಾಂಡಕ್ಟ್ಗೆ ವಿರುದ್ಧವಾ, ಏನು ಕತೆ, ಯಾಕೆ ಚುನಾವಣಾ ಅಧಿಕಾರಿಗಳಿಗೆ ಅನುಮಾನ ಬಂತು, ಈ ಎಲ್ಲ ಪ್ರಶ್ನೆಗಳು ಗರಿಗೆದರಿದ್ದಾವೆ. ಒಟ್ಟಿನಲ್ಲಿ ದೋಸ್ತಿ ನಾಯಕರ ಸಭೆ ರದ್ದಾಗಿದೆ ಚುನಾವಣಾ ಸಿಬ್ಬಂದಿಗಳ ಭೇಟಿ ಹಿನ್ನೆಲೆಯಲ್ಲಿ. ಸ್ಥಳದಿಂದ ನಮ್ಮ ಸಹೋದ್ಯೋಗಿ ರಂಜಿತ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಏನ್ ನಡೀತು ಆಕ್ಚುಲಿ, ಯಾಕೆ ಸಭೆ ರದ್ದಾಯಿತು, ಯಾಕೆ ಚುನಾವಣಾ ಅಧಿಕಾರಿಗಳು ಭೇಟಿ ಕೊಟ್ಟರು, ಅಪ್ಡೇಟ್ ಏನಿದೆ? ಎಸ್ ಶ್ರೀಲಕ್ಷ್ಮಿ, ಇವತ್ತು ಮಠ ಮಂಥನದ ನಂತರ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ಕೇತಗಾನಹಳ್ಳಿಯ ಎಚ್ ಡಿ ಕುಮಾರಸ್ವಾಮಿಯವರ ಇದೇ ತೋಟದ ಮನೆಗೆ ಆಗಮಿಸಬೇಕಾಗಿತ್ತು. ಇಷ್ಟೊತ್ತಿಗಾಗಲೇ ಆ ಹೊಸತಡುಕಿನ ಬಾಡೂಟ ಆರಂಭ ಆಗಬೇಕಾಗಿತ್ತು. ಹಾಗಾಗಿಯೇ BJP ಮತ್ತು JDSನ ಮೈತ್ರಿ ನಾಯಕರೆಲ್ಲರೂ ಕೂಡ ಇಲ್ಲಿಗೆ ಬರೋರಿದ್ರು. ಆದರೆ ಚುನಾವಣಾಧಿಕಾರಿಗಳು ದಿಢೀರ್ ಅಂಥೇಳಿ ಇಲ್ಲಿ ಬಂದು ಒಳಗಡೆ ಹೋಗಿ ಪರಿಶೀಲನೆ ಮಾಡಿದಾಗ ಸಂಬಂಧಿಕರಿಗೆ ಮಾತ್ರವಲ್ಲ, ರಾಜಕಾರಣಿಗಳು ಕೂಡ ಇಲ್ಲಿ ಬರ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇಲ್ಲಿ ನಡಿಬೇಕಾದಂಥ ಬಾಡೂಟವನ್ನು ಅವರು ನಿಲ್ಲಿಸಿದ್ದಾರೆ. ಏನೇನೋ ಅಲ್ಲಿ ತಯಾರು ಮಾಡ್ತಾಯಿದ್ರು ಅದೆಲ್ಲವೂ ಕೂಡ ಈಗ ನಿಂತಿದೆ. ಹಾಗೆ ನೀವು ಮಂಡ್ಯ ಸೇರಿದಂತೆ ಬೇರೆ ಬೇರೆ ಹಳೆ ಮೈಸೂರು ಭಾಗದಿಂದ ಕಾರ್ಯಕರ್ತರು ಕೂಡ, JDS ಮತ್ತು BJP ಕಾರ್ಯಕರ್ತರು ಕೂಡ ಬಂದಿದ್ರು. ಅವರೆಲ್ಲರೂ ಕೂಡ ವಾಪಸ್ ಹೋಗ್ತಾ ಇದ್ದಾರೆ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ಮದ್ದೂರಿಂದ. ಕುಮಾರಸ್ವಾಮಿ ಅವರು ಇಲ್ಲಿ ಬರ್ಲಿಕ್ಕೆ ಹೇಳಿದ್ರ? ಕುಮಾರಣ್ಣ ನೋಡ್ಮಾ ಅಂತಲೇ ಬಂದದ್ದು. ನೋಡ್ಕೊಂಡು ಹೋಗೋಣ ಕುಮಾರಸ್ವಾಮಿನ ಅನ್ಕಂತೆ ಬಂದದ್ದು. ಇವತ್ತು ಇಲ್ಲಿ ವಿಶೇಷವಾಗಿ ಸಭೆ ಇತ್ತು ಮೈತ್ರಿ ನಾಯಕರದ್ದು, ಹಾಗಾಗಿ ಎಲ್ಲ ನಾಯಕರು ಇಲ್ಲೇ ಬರ್ತಾ ಇದ್ರು. ಅದು ತಮ್ಮ ಗಮನಕ್ಕಿತ್ತ? ಏನಿರಲಿಲ್ಲ, ಅವರೇ ಅಂತಂದ್ರು ನೋಡ್ಕೊಂಡು ಹೋಗೋಣ ಅನ್ಕಂದು ಬಂದು. ಏನಾದರೂ ರಾಜಕೀಯವಾಗಿ ಚರ್ಚೆ ಏನಾದರೂ ಇತ್ತ ಕುಮಾರಸ್ವಾಮಿ ಅವ್ರ? ಚರ್ಚೆ ಏನಿಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅನ್ಕೊಂಡು ಬಂದು. ಹೆಂಗಿದೆ ಮಂಡ್ಯದಲ್ಲಿ, ಹೆಂಗಿದೆ ಕಣ? ಸರ್, ಮಂಡ್ಯ 100ಕ್ಕೆ 100 ಕುಮಾರಣ್ಣ 2.5 ಲಕ್ಷ ಲೀಡಲ್ಲಿ ಗೆಲ್ತಾರೆ ಸರ್. ಗ್ಯಾರಂಟಿ ಏನು ಅದ್ರ 2 ಮಾತಿಲ್ಲ. ಎಲ್ಲ ರಾಜಕೀಯ ಲೆಕ್ಕಾಚಾರ. ರೈತರು, ಅದು ಮಂಡ್ಯದಿಂದ ಬಂದವರು, ಅಬಕಾರಿ ಅಧಿಕಾರಿಗಳು ಕೂಡ ಬಂದರು, ಚುನಾವಣಾಧಿಕಾರಿಗಳು ಕೂಡ ಬಂದರು. ಮುನಿರತ್ನ ಅವರು ಬಂದು ವಾಪಸ್ ಹೋದರು. ಸದ್ಯಕ್ಕೆ ಡೋರ್ ಕ್ಲೋಸ್ ಮಾಡಿದ್ದಾರೆ. ಒಳಗಡೆ ಇದ್ದಂಥ ಆಹಾರ ಏನಿದೆ, ಇವತ್ತು ಬಾಡೂಟಕ್ಕೆ ರೆಡಿ ಮಾಡಿದಂಥ ಆಹಾರ ಅದನ್ನೆಲ್ಲವನ್ನು ಕೂಡ ವಾಪಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕುಮಾರಣ್ಣ ನೋಡಬೇಕು ಅಂಥೇಳಿ ಹಳೆ ಮೈಸೂರು ಭಾಗದ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಜನರು ಹಾಗೆ ವಾಪಸ್ ಹೋಗ್ತಾ ಇದ್ದಾರೆ. ನೋಡಿ, ಒಂದು ಕಾರ್ನಲ್ಲಿ ಬಂದವರು ಎಲ್ಲರಿಗೂ ವಾಪಸ್ ಹೋಗ್ತಾ ಇದ್ದಾರೆ. ಆ ಕಾರು ಹೊರಟಿದೆ. ಹೀಗೆ ಈ ಸಭೆ ಇಲ್ಲಿಗೆ ಚುನಾವಣಾಧಿಕಾರಿಗಳ ಎಂಟ್ರಿಯಿಂದ ಇಲ್ಲಿಗೆ ರದ್ದಾಗಿದೆ. ಯಾರೂ ಕೂಡ ಇನ್ನು ಬಹುಶಃ ಇಲ್ಲಿಗೆ ಬರಲ್ಲ ಅಂತ ಅನಿಸುತ್ತೆ ಈ ಹೊತ್ತಿನವರೆಗೂ ಕೂಡ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರಂಜಿತ್, ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ,
ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.